ಸರ್ಕಾರ ಸಿದ್ದರಾಮಯ್ಯನವರು ಒಂದು ಟ್ವೀಟನ್ನು ಮಾಡಿದರು 16 ದಿನಗಳ ಹಿಂದೆ. SIT ರಚನೆ ಮಾಡ್ತಾ ಇದ್ದೀವಿ, ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂಥ ನಾಪತ್ತೆ ಪ್ರಕರಣಗಳೂ ಸೇರಿದಂತೆ ರಾಜ್ಯದಾದ್ಯಂತ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ನಾಪತ್ತೆ ಪ್ರಕರಣಗಳು, ದಾಖಲಾಗಬಹುದಾದಂಥ ನಾಪತ್ತೆ ಪ್ರಕರಣಗಳ ಸಮಗ್ರ ತನಿಖೆ ನಡೆಸಿ SIT ಒಂದು ವರದಿಯನ್ನು ಕೊಡುತ್ತೆ ಅಂತ ಹೇಳಿಬಿಟ್ಟು. ಇದರ ನಡುವೆ ಈ ಸರ್ಕಾರದ ವಿರುದ್ಧ ಆರೋಪ ಬಂದಿದ್ದು ಧರ್ಮಸ್ಥಳದ ಹೆಸರನ್ನು ಕೆಡಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಒಂದಿಷ್ಟು ಆರೋಪ ಕೂಡ ಬಂತು. ಇದರ ಜೊತೆಗೆ ನಿನ್ನೆ ಕೂಡ ಸೆಷನ್ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದರು. ಎಲ್ಲ ಒಂದು ಕಡೆ ಸರ್ಕಾರ ಕೂಡ ಎಡುತ್ತಾ ಸರ್? ಖಂಡಿತ ಇವತ್ತು ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಧರ್ಮಸ್ಥಳದ ವಾತಾವರಣ ಹೆಂಗಿತ್ತಂದ್ರೆ ಈ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಿಂದ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಯಾಕಂದ್ರೆ ದಿನಕ್ಕೊಬ್ಬ, ಈಗ ನೋಡಿ ಅನಾಮಿಕಾ ಮಾಸ್ಕ್ ಮ್ಯಾನ್ ಒಬ್ಬ ಆದ, ಅದಾದ್ಮೇಲೆ ಇನ್ನೊಬ್ಬ ಯಾರೋ ಜಯಂತ್ ಬಂದ, ನಾನು ಊತ ಹಾಕಿದ್ದೀನಿ ಅಂತ ಅವನು ಮುಂದಕ್ಕೆ ಬಂದಿದ್ದಾನೆ, ಹೊಸದಾಗಿ ಇವತ್ತಿಬ್ಬರು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಇದು ತಾರ್ಕಿಕ ಅಂತ ಕಾಣಕ್ಕೆ ನಮ್ಮ ಸರ್ಕಾರನೂ ಬರ್ಬೇಕನ್ಸ ಆಗಿತ್ತು ಅನ್ಸ್ತದೆ. ಯಾಕಂತಂದ್ರೆ BJP ಅವ್ರು ಖಂಡಿತ ಮಾಡ್ತಾ ಇರಲಿಲ್ಲ, ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ಇವು ಸೌಜನ್ಯ ಪ್ರಕರಣಗಳು ಇನ್ನೊಂದು ಮತ್ತೊಂದೆಲ್ಲ ಇನ್ನೊಬ್ರದ್ದು ಯಾವಾಗ ನಡೀತು ಏನೇನಾಯ್ತು ಎಲ್ಲ ನಮ್ಗೆ ಚೆನ್ನಾಗಿ ಮಾಹಿತಿ ಇದೆ. ಆದರೆ ನಾನು ಧರ್ಮಸ್ಥಳಕ್ಕೆ ತುಂಬ ಸತಿ ಹೋಗಿದ್ದೀನಿ, ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ಆದರೆ ಕೆಲವೊಂದು ಸತ್ಯಾಸತ್ಯತೆಗಳು ನಡೆದಿದೆಯಾ ನಡೆದಿಲ್ವ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿತ್ತು. ಅದಕ್ಕೆ ಸರ್ಕಾರ ಏನು ಮಾಡಿತ್ತಂದ್ರೆ ಇವತ್ತು ಏನು ಜನರ ಮನಸ್ಸಲ್ಲಿ ಒಂದು ಅನುಮಾನ ಇತ್ತು, ಅನುಮಾನಕ್ಕೆ ಒಂದು ತೆರೆ ಎಳಿಬೇಕಂತ ಹೇಳ್ಬಿಟ್ಟು ಇವತ್ತು ಸರ್ಕಾರ ಒಂದು ಸ್ಪಷ್ಟವಾದ ಸಂದೇಶ ಕೊಡ್ತಾ ಇದೆ. ಬಟ್ ಇದ್ರ ಹಿಂದೆಗಡೆ ಯಾರು ಸಾವಿರ ಮಾತಾಡ್ಬೋದು ಸರ್? ಇವತ್ತು ಈ ವಿಚಾರ ಸಲುವಾಗಿ ನಾನು ಮಾತಾಡ್ತೀನಿ. ನೆನ್ನೆ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ನೋಡಿ, SIT ತಂಡ ರಚನೆ ಮಾಡಿದೀವಿ, ತನಿಖಾ ಸಂಸ್ಥೆಗಳು ನೋಡ್ಕೊಂತವೆ, ಇದರಲ್ಲಿ ನಾವು ಮಧ್ಯದಲ್ಲಿ ತಲೆ ಹಾಕಲ್ಲ, ಸರ್ಕಾರಿ ಸಂಸ್ಥೆಗಳು ತನ್ನ ಕೆಲಸಗಳು ತಾವು ಮಾಡ್ಕೊತೇವೆ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಪವರ್ ಕೊಟ್ಟಿದ್ದಾರೆ. SIT ಒಂದು ಪೊಲೀಸ್ ಸ್ಟೇಷನಲ್ಲಿ ಸಪ್ರೇಟಾಗಿ ಒಂದು ಆಫೀಸ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಯಾರಾದ್ರೂ ಇದ್ರೆ ನೇರವಾಗಿ ಬಂದು ದೂರು ಕೊಡ್ಬೋದು. ಅಲ್ಲಿ ಏನು ವಿದ್ಯಮಾನಗಳು ನಡೆದಿದ್ದಾವೆ, ಈ ಹಿಂದೆ ನಿಮ್ಗೆ ಏನಾದ್ರು ಅನ್ಯಾಯ ಆಗಿದ್ರೆ, ಬಟ್ ಹೇಳ್ತಾ ಇರೋದು ಅಷ್ಟೇ, ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ. ಇವತ್ತು ಸೌಜನ್ಯ ಕೊಲೆಯಿಂದ ಇದು ಇಷ್ಟೊಂದು ರಾಧ ಅಂತ ಆಗಿದ್ದು, ಬಟ್ ಯಾರಿಗೆ ಅನ್ಯಾಯ ಆಗಿ ನಾವು ಅವ್ರಿಗೆ ನ್ಯಾಯ ಕೊಡ್ಸಕ್ಕೆ ರೆಡಿ. ಆದರೆ ಇದ್ರ ಮಧ್ಯೆ ನಾನೊಬ್ಬ ಇವಾಗ ರಾಜಕೀಯ ವ್ಯಕ್ತಿಯಾಗಿ ನಾನು ಬರ್ತೀನಿ. ಇದ್ರ ಮಧ್ಯೆ ಸುನೀಲ್ ಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, R ಅಶೋಕ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಇವತ್ತು ನಾಗೇಂದ್ರ SITಗೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ. ಮೈಸೂರು ನಾಗೇಂದ್ರ ಗೊತ್ತಿರ್ಬೇಕು ನಿಮ್ಗೆ, ವರದಿ ನಿಮ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ತಂಡೋಪತಂಡವಾಗಿ ಕೂರಿಸ್ಕೊಂಡು ರಸ್ತೆಯಲ್ಲಿ ಕೂತ್ಕೊಂಡು ಇವತ್ತು SIT ಬಗ್ಗೆ ಧಿಕ್ಕಾರ. ಯಾಕೆ? ಅದರಿಂದ ಏನಿದೆ? SIT ಬಗ್ಗೆ ಅನುಮಾನ ಇದೆ ಅಂತಂದ್ರೆ ಕೋರ್ಟ್ಗೆ ಹೋಗ್ಲಿ, SIT ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ರಸ್ತೆಗಳಲ್ಲಿ ಕುತ್ಕೊಂಡು ಧಿಕ್ಕಾರಕ್ಕೆ ಹೋಗುವಂಥದ್ದೇನಿದೆ? ಇದೇ ಯಲಹಂಕ ವಿಶ್ವನಾಥ್ BJP ಪಕ್ಷದ ಒಬ್ಬ ಶಾಸಕ, ನಾನು 200 ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ಜನರನ್ನ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಏನೋ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದವರು ಧರ್ಮಸ್ಥಳದ ಹೆಸರು ಕೆಡಿಸ್ತಾ ಇದೆ. ಸರ್, ಧರ್ಮಸ್ಥಳದ ಹೆಸರು ಕೆಡ್ಸಕ್ಕೆ ನಾವ್ಯಾರು ಸರ್? ಕೋಟ್ಯಾಂತರ ಭಕ್ತಾದಿಗಳು ಹೋಗುವಂಥ ಒಂದು ದೇವ್ರ ನಾಡು ಅದು. ಈಗ ನಮ್ಮ ದೇಶದಲ್ಲಿ ನಮಗೆ ಹತ್ರದಲ್ಲಿರೋದು ಒಂದು ತಿರುಪ್ತಿ ಬಿಟ್ಟರೆ ಧರ್ಮಸ್ಥಳ. ಯಾಕಂದ್ರೆ ನಾನೊಬ್ಬ ದೈವ ಭಕ್ತ, ಐ ಆಮ್ ಹಿಂದೂ, ಐ ಆಮ್ ಪ್ರೌಡ್. ನಾನು ತುಂಬಾ ಸತಿ ಹೋಗಿದ್ದೀನಿ, ನನಗೂ ಒಂದು ಕುತೂಹಲ ಇದೆ, ಅಲ್ಲಿ ಏನಿದೆ ಅನ್ನೋ ತಿಳ್ಕೊಬೇಕು ಅನ್ನೋದು ಬಿಟ್ರೆ ಬೇರೆ ಯಾವುದೇ ರೀತಿ ಇದಿಲ್ಲ. ಇದರಲ್ಲಿ ಇದು ದುರುದ್ದೇಶನೂ ಇಲ್ಲ, ರಾಜಕೀಯನೂ ಇಲ್ಲ, ಎಂಥದಿಲ್ಲ. ಯಾಕಂದ್ರೆ ಪೊಲೀಸ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಹೋಗಿ ನಮ್ಮ ಪಕ್ಷದ ಶಾಸಕ ಇರ್ಬೋದು, ಸಚಿವ ಇರ್ಬೋದು, ಅಲ್ಲಿ ನಿಂತ್ಕೊಂಡು ಯಾವ್ದಾದ್ರು ಕೈವಾಡ ಮಾಡ್ತಾ ಇದ್ದಾರಾ? ಯಾರಾದ್ರೂ ಹೋಗಿ ಅಲ್ಲಿ ನಿಂತ್ಕೊಂಡು ಅನಾಮಿಕ ತೋರಿಸಿರೋ ಜಾಗ ಬೇಡ, ಆಯ್ತು ಸರ್ ಇಷ್ಟೆಲ್ಲ ಹೇಳ್ತಾರ, ಪಾಯಿಂಟ್ ನಂಬರ್ 6 ಅಲ್ಲಿ ಏನೋ ಒಂದಷ್ಟು ಸಿಕ್ತು, ಇನ್ನೊಂದ್ ಕಡೆ ಏನೋ ಒಂದಷ್ಟು ಮೂಳೆಗಳು ಸಿಕ್ತು, ಆಯ್ತು. ಸಿಕ್ಲಿಲ್ಲ ಅಂದ್ರು ಅನಾಮಿಕ ಹೇಳ್ದಂಗೆ ಸರ್ಕಾರ ನಡ್ಕೊಂತ ಇದಿಲ್ಲ. ಅನಾಮಿಕನಿಂದ ಯಾರಿದಾರೋ ಅದು ಮುಂದೆ ಗೊತ್ತಾಗುತ್ತೆ. ಬಟ್ ಆದ್ರೆ ಯಾಕೆ BJP ಸುಮ್ಮನೆ ಇರ್ದಿರಾ? ಅಲ್ಲಿ ನಡೀತಾ ಇರೋದು ಏನು ರಾಜಕೀಯ, ಯಾವ್ದಾದ್ರು ಎಲೆಕ್ಷನ್ ನಡೀತಾ ಇದೆಯಾ? ಏನಿಲ್ಲ ತಾನೆ. ಯಾರು ಇವತ್ತು ಕೋರ್ಟ್ಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಅನುಮತಿ ತಗೊಂಡು ಇಂಥ ಕೆಲಸ ಆಗಿದೆ, ಇಂಥದ್ದಾಗಿದೆ, ಅದು ತನಿಖೆ ಆಗ್ಲೇಬೇಕು, ನಮ್ಗೆ ಈ ತರ ಇದೆ, ನಮ್ಗೆ ಈ ತರ ಅನ್ಯಾಯ ಆಗಿದೆ, ನಮ್ಮ ಮಕ್ಳಿಗೆ ಮುಂದೆ ಅನ್ಯಾಯ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅಲ್ಲಿ ಏನೋ ಒಂದು ನಡೀತಾ ಇದೆ. ಯಾರು ಮಾಡ್ತಾ ಇದಾರೆ ಅದನ್ನೆಲ್ಲ? ಯಾರು ಮಾಡ್ತಾರೆ? ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಸರ್ಕಾರದ ಪಾತ್ರ ಏನಿದೆ? ಸರ್ಕಾರಿ ಅಧಿಕಾರಿಗಳು ಬಿಟ್ರೆ ಇದು ರಾಜಕೀಯದ ಪಾತ್ರ ಏನಿದೆ? ಯಾಕೆ BJP ಅದರಲ್ಲೂ ತಮ್ಮ ರಾಜಕೀಯ ಬೆಳೆ ಬಯಸ್ಕೊಳ್ಳಕ್ ಹೋಗ್ತಾ ಇದ್ದಾರೆ? ಬಟ್ ನಾನು ಓಕೆ, ಒಂದು ಬ್ರೇಕ್ ತಗೊಂಡು ಮಾತಾಡೋಣ. ವೀಕ್ಷಕರೇ, ಒಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ SIT ರಚನೆ ಮಾಡಿದ್ದೀವಿ, ತನಿಖೆ ಆಗ್ತಾ ಇದೆ, ತನಿಖೆ ವರದಿ ಬಂದ ಮೇಲೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿ. ಕಾನೂನಾತ್ಮಕವಾಗಿ ಏನು ನಡಿಬೇಕು ಅದೆಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆ BJP ನಾಯಕರು
ಈ ಧರ್ಮಸ್ಥಳ ಪ್ರಕರಣದಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ತಾ ಇದ್ದಾರೆ ಅನ್ನುವ ಆರೋಪವೂ ಕೂಡ ಇದೆ.